ಹಾಯ್ ಫ್ರೆಂಡ್ಸ್, ಇದು ನಮ್ಮೂರ ಜಾತ್ರೆ ವ್ಲಾಗು. ಜಾತ್ರೆ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ಥಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದೆ. ಸುಮಾರು 3 ವರ್ಷ ಆಗಿತ್ತು. ದೇವಸ್ಥಾನದಲ್ಲಿ ಏನಷ್ಟು ಜನ ಇರಲಿಲ್ಲ. ದೇವಸ್ಥಾನದಲ್ಲಿ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಪ್ರಸಾದ ಕೊಡ್ತಿದ್ರು. ಲಾಡು ಇಸ್ಕೊಂಡು ಬಂದೆ. ಅದಾದಮೇಲೆ ಅಲ್ಲಿಂದ ಸ್ಟ್ರೈಟ್ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೆ. ಅದನ್ನು ಕೂಡ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅಲ್ಲೂ ಕೂಡ ಪ್ರಸಾದ ಕೊಡ್ತಿದ್ರು. ಅಲ್ಲೇ ಹೋಯ್ತಾ ಅಂದ್ವಿ. ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲೂ ಕೂಡ ಬಂದಿದ್ದೆ. ಅಲ್ಲೂ ಕೂಡ ಜನ ಇರಲಿಲ್ಲ. ಅಂದರೆ 4 ಗಂಟೆ ಮೇಲೆ ಅಷ್ಟು ಜನ ಇರಲ್ಲ, 10 ಗಂಟೆ ಮೇಲೇ ಹೆಂಗಿದ್ರು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ತೇರು ಎಳೆಯೋದಕ್ಕೆ ಬಿಟ್ಟು ಕರ್ಕೊಂಡು ಬಂದಿದ್ದೆ. ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಮನೆಗೆ ಬಂದು ನಾಷ್ಟ ಮುಗಿಸಿ ಮಲ್ಕೊಬಿಟ್ಟಿದ್ವಿ. ನೈಟ್ ಎದ್ದು ಬಂದು ಜಾತ್ರೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ನಾಟಕ ಏನೋ ಮಾಡ್ತಾಯಿದ್ರು. ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಿಟ್ಟು ತೇರ ಹತ್ರ ನಿಲ್ಲಿಸಿ ಒಂದು ಫೋಟೋ ತೆಕ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. 10 ಗಂಟೆ ಮೇಲೆ ಮದ್ದುಗುಂಡು ಸ್ಟಾರ್ಟ್ ಆಯಿತು. ಅದನ್ನು ಕೂಡ ನೋಡಿಕೊಂಡು ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.